ತನ್ನ ಅತ್ಯಮೂಲ್ಯವಾದ ರಕ್ತವನ್ನು ಸುರಿಸಿ ಅದರಿಂದ ನಮ್ಮನ್ನು ಶುದ್ಧೀಕರಿಸಿಕೊಂಡುಕೊಂಡ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬಕ್ಕೂ ಹೇರಳವಾಗಿ ಉಂಟಾಗಲಿ. ಯೇಸುಕ್ರಿಸ್ತನ ರಕ್ತದ ಕುರಿತು ಧ್ಯಾನಿಸ್ತಾ ಇರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತೂ ನಿಶ್ಚಯವಲ್ಲವೇ. ಮತ್ತೊಮ್ಮೆ ವಾಕ್ಯವನ್ನು ಓದಿ ಕೇಳೋಣ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತೂ ನಿಶ್ಚಯವಲ್ಲವೇ. ಈ ವಾಕ್ಯಗಳನ್ನು ಗ್ರಹಿಸುವುದಕ್ಕಾಗಿ ದೇವರ ಆತ್ಮನು ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಲಿ, ನಮ್ಮ ಮನೋನೇತ್ರಗಳನ್ನು ಬೆಳಗಿಸಲಿ. ದೇವರ ಆತ್ಮನು ತಾನೇ ನಮಗೆ ಬೋಧಿಸಲಿ. ಈ ವಾಕ್ಯದಲ್ಲಿ ನಾವು ಕೆಲವಾರು ಸ್ವಾರಸ್ಯಕರವಾದ ಸಂಗತಿಗಳನ್ನ ಗಮನಿಸುತ್ತೇವೆ. ಮೊಟ್ಟ ಮೊದಲನೆಯದು, ಈಗ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಈ ಮಾತುಗಳು ಬರೆಯಲ್ಪಟ್ಟಿದ್ದರು. ಈ ಮಾತು, ಈ ವಾಕ್ಯವು, ಇದರೊಳಗಿನ ಆಶೀರ್ವಾದವು ಈಗ ಅದು ಪ್ರಸ್ತುತ. ಈಗ ಇದನ್ನು ಓದುವ ನಿನಗೆ ಇದು ಪ್ರಸ್ತುತ. ಈಗ ಎನ್ನುವಂಥ ಈ ಕಾಲದಲ್ಲಿ ಇದನ್ನು ಕೇಳಿಸಿಕೊಳ್ಳುವಂಥ ನಿನಗೆ ಇದು ಪ್ರಸ್ತುತ. ಇವೆಲ್ಲವೂ ಪವಿತ್ರಾತ್ಮನ ಭಾಷೆ. ಆ ವಾಕ್ಯ ಹೀಗೆ ಹೇಳ್ತಾರೆ, ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ. ಯೇಸುವಿನ ರಕ್ತ ನಮ್ಮನ್ನು ಈಗ ನೀತಿವಂತರನ್ನಾಗಿ ಮಾಡುತ್ತಿರುವಂಥ ರಕ್ತ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಪ್ರಪಂಚದಲ್ಲಿ ಬಹುತೇಕ ಜನರು ಪಾಪದಲ್ಲಿ ಹುಟ್ಟಿ ಪಾಪವನ್ನು ಮಾಡುತ್ತಾ ಆ ಪಾಪದ ನಿಮಿತ್ತ ಭಯಗ್ರಸ್ತರಾಗಿ ಈ ಪಾಪದಿಂದ ನಮ್ಮನ್ನು ಬಿಡಿಸುವವರು ಯಾರು ಎನ್ನುವಂಥ ಪ್ರಶ್ನೆಯೊಂದಿಗೆ, ಭಯದೊಂದಿಗೆ, ಒಳಗೆ ಒಂದು ರೀತಿ ಭಯ, ಅದು ಗೊತ್ತಿಲ್ಲದೆ ನರಕದ ಭಯ. ಒಳಗಿರೋ ಆತ್ಮಕ್ಕೆ ಚೆನ್ನಾಗಿ ಗೊತ್ತು, ಈ ಪಾಪದಿಂದ ಪರಿಹಾರ ಹೊಂದದೆ ಹೋದರೆ ನರಕವೇ ಗತಿ ಎಂಬುದು ಚೆನ್ನಾಗಿ ಗೊತ್ತು. ಈ ನರಕದ ಭಯದಿಂದ ನರಳುತ್ತಾ ಇರುವಂಥ ಜನರಿಗೆ ದೇವರು ಹೇಳ್ತಿರುವಂಥ ಮಾತು, ಈಗ ನಾವು ಆತನ ರಕ್ತದಿಂದ, ಯಾರ ರಕ್ತ? ನಮ್ಮ ಪಾಪಗಳನ್ನ ನಿವಾರಣೆ ಮಾಡುವುದಕ್ಕಾಗಿ ತಂದೆಯಾದ ದೇವರು ತನ್ನ ಮಗನನ್ನ ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಬಲಿ ಅರ್ಪಿಸಿದ್ನಲ್ಲ. ದೇವರ ನೀತಿವಂತನಾದ ದೇವರು ಈ ಭೂಮಿಗೆ ಮನುಷ್ಯನಾಗಿ ನೀತಿವಂತನಾಗಿ ಬಂದು ಆ ನೀತಿವಂತನ ರಕ್ತ ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಲ್ಪಡುತ್ತಲ್ಲ 2000 ವರ್ಷಗಳ ಹಿಂದೆ. ಆ ರಕ್ತ ಅದು ನೀತಿವಂತನ ರಕ್ತ, ಅದು ನೀತಿಯುಳ್ಳ ದೇವರ ರಕ್ತ. ಆ ರಕ್ತದಿಂದ ನಾವು ನೀತಿವಂತರಾಗಿದ್ದೇವೆ. ನಮ್ಮನ್ನು ನೀತಿವಂತರನ್ನಾಗಿಸುವುದಕ್ಕೋಸ್ಕರವೇ, ನಮ್ಮನ್ನು ನೀತಿವಂತರನ್ನಾಗಿ ಸ್ಥಾಪಿಸುವುದಕ್ಕೋಸ್ಕರವೇ ದೇವರು ತನ್ನ ನೀತಿಯುಳ್ಳ ರಕ್ತವನ್ನು ನಮಗಾಗಿ ಸುರಿಸಿದ್ದಾನೆ. ಆ ರಕ್ತದಿಂದ ಶುದ್ಧ ಹೊಂದಿದ ಪ್ರತಿಯೊಬ್ಬನು ನೀತಿ ಸ್ವರೂಪನಾದ ದೇವರ ಎದುರು ನೀತಿವಂತನಾಗಿ ನಿಲ್ತಾನೆ. ಈಗಾಗಲೇ ನಾವು ಶಿಲುಬೆ ಧ್ಯಾನದಲ್ಲಿ ಅನೇಕ ಸರ್ತಿ ಕೇಳಿಸಿಕೊಂಡ ಒಂದು ವಾಕ್ಯ 2 ಕೊರಿಂಥ 5:21. ನಾವು ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನ ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದ. ನಾವು ಸಮರ್ಪಕರಾದ ನೀತಿ ಸ್ವರೂಪಿಗಳು. ದೇವರು ನಾವು ಹೇಗಿದ್ದರೆ ದೇವರು ಒಪ್ತಾನೋ ಆ ಮಟ್ಟಕ್ಕೆ, ಆ ಸ್ಟ್ಯಾಂಡರ್ಡ್ಗೆ ದೇವರು ನಮ್ಮನ್ನು ನೀತಿವಂತರನ್ನಾಗಿ ಸ್ಥಾಪಿಸೋದಕ್ಕೆ ದೇವರು ತೀರ್ಮಾನಿಸಿದ್ದಾನೆ. ಹಾಗಾಗಿ ಇದನ್ನು ಅರಿತಂತ ಭಕ್ತನು ಇದನ್ನ ಬರೆದಿದ್ದಾರೆ. ದೇವರ ವಾಕ್ಯ ಇದನ್ನ ಬಹಳ ದೃಢವಾಗಿ ಮಾತನಾಡ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 33ನೇ ವಚನ. ರೋಮ 8:33. ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವನಾಗಿದ್ದಾನೆ. 34 ಮುಂದುವರೆದು ಹೇಳ್ತಾನೆ, ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವನಾಗಿದ್ದಾನೆ. ನಮಗಾಗಿ ರಕ್ತ ಸುರಿಸಿದ ಆತನು, ನಮಗಾಗಿ ರಕ್ತ ಸುರಿಸಿದ ಯೇಸು ಜೀವದಿಂದ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ತಂದೆಯ ಬಲಭಾಗದಲ್ಲಿ, ಬಲಪಾರ್ಶ್ವದಲ್ಲಿ ಆತನು ಆ ಮಹಿಮಾ ಪದವಿಯಲ್ಲಿ ಕುಳಿತು ಮಹಾಯಾಜಕನಾಗಿ ಆತ ನಮಗಾಗಿ ಬೇಡ್ತಿದ್ದಾನೆ, ನಿನಗಾಗಿ ಬೇಡ್ತಿದ್ದಾನೆ. ಯಾಕೆ? ನಮ್ಮನ್ನು ನೀತಿವಂತರಾಗಿಸುವ ರಕ್ತವನ್ನು ಸುರಿಸಿದಲ್ಲದೆ ನಾವು ನೀತಿವಂತರಾಗಿ ಇರಬೇಕೆನ್ನುವುದಕ್ಕಾಗಿ ತಂದೆ ಬಳಿ ಆತನ ಬಲವಾದ ವಿಜ್ಞಾಪನೆ ಇಟ್ಟಿದ್ದಾನೆ. ಈಗ ಅದರ ನಿಮಿತ್ತ ದೇವರೇ ನಮ್ಮನ್ನು ನೀತಿವಂತರೆಂದು ತಾನೇ ನಿರ್ಣಯಿಸುವನಾಗಿದ್ದಾನೆ.
ದೇವರು ಆದುದರಿಂದ ಇಲ್ಲಿ ಭಕ್ತನು ಬಲವಾಗಿ ಹೇಳ್ತಿದ್ದಾನೆ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರು ನಿನ್ನನ್ನು ಆರಿಸಿಕೊಂಡಿದ್ದರೆ ನಿನ್ನ ಮೇಲೆ ತಪ್ಪು ಹೊರಿಸುವವರು ಯಾರು? ದೇವರೇ ನಿನ್ನನ್ನು ನೀತಿವಂತನೆಂದು ನಿರ್ಣಯಿಸಿದ ಮೇಲೆ ನಿನ್ನ ಮೇಲೆ ತಪ್ಪು ಹೊರಿಸುವವರು ಯಾರು? ಇದೇ ರೋಮ 8:1 ಸ್ಪಷ್ಟವಾಗಿ ಬರ್ತದೆ. ಬಹಳ ಆದರಣೆ ಕೊಡುವಂತ ವಾಕ್ಯ ಇದಾಗ್ತದೆ. ಅಲ್ಲಿ ಬರ್ತದೆ, ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಈಗ ದೇವರು ನಿನ್ನನ್ನು ಅಪರಾಧಿ ಎಂಬುದಾಗಿ ಪರಿಗಣಿಸುವುದಿಲ್ಲ. ಎಲ್ಲಿಯವರೆಗೂ? ನಾಳೆ ಎಲ್ಲಾ ಮನುಷ್ಯರಿಗೆ ದೇವರ ಮುಂದೆ ನ್ಯಾಯ ತೀರ್ಪಿದೆ. ಆ ನ್ಯಾಯ ತೀರ್ಪಿನ ಕೊನೆ ಗಳಿಗೆವರೆಗೂ ದೇವರು ನಿನ್ನನ್ನು ತಪ್ಪಿಸಿ ರಕ್ಷಿಸುವ ದೇವರು. ತಾನು ಕೋಪವನ್ನು ತೋರಿಸುವಂತಹ ಮಹಾದಿನದಲ್ಲಿಯೂ ಆತನು ನಿನ್ನ ಕಡೆ ನೋಡುವಾಗ ನಿನಗೆ ದಯಾದೃಷ್ಟಿ. ಯಾಕೆ? ಯೇಸುವಿನ ರಕ್ತ ನಿನ್ನನ್ನು ನೀತಿವಂತರನ್ನಾಗಿಸಿದೆ. ಆತನ ತಂದೆ ಬಲಪಾರ್ಶ್ವದಲ್ಲಿ ಮಹಾಯಾಜಕನಾಗಿ ನಿನಗಾಗಿ ಮಾಡುತ್ತಿರುವಂಥ ಪ್ರಾರ್ಥನೆ ನಿನ್ನನ್ನು ನೀತಿವಂತನಾಗಿ ಸ್ಥಾಪಿಸಿದೆ. ನಿನ್ನ ಮುಂದೆ ತೆರೆದಿದ್ದ ನರಕದ ಬಾಗಿಲನ್ನು ನಿನಗೆ ಮುಚ್ಚಿದೆ. ನೀನು ದೇವರ ಮುಂದೆ ನೀತಿವಂತನು. ದೇವರು ನಿನ್ನನ್ನು ನೀತಿವಂತನೆಂದು ನಿರ್ಣಯಿಸಿದ್ದಾನೆ. ಇದರರ್ಥ ಈಗ ನಿನ್ನ ಮನಸ್ಸಾಕ್ಷಿ ನಿನ್ನನ್ನು ಪಾಪಿ ಎಂಬುದಾಗಿ ಚುಚ್ಚದಿರಲಿ. ಒಂದು ವೇಳೆ ಹಾಗೆ ಹೇಳಿದ್ರು ಯೋಚಿಸಬೇಡ. ಆ ದೇವರ ಮುಂದೆ ಬಂದು ನೀನು ಯೇಸುಕ್ರಿಸ್ತನ ರಕ್ತದಿಂದ ನೀನು ತೊಳುಕೊಂಡ ಒಬ್ಬ ನೀತಿವಂತನಾಗಿ ನೀನು ಮಾರ್ಪಡು. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಇಬ್ರಿಯ 10:22. ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ಇಬ್ರಿಯ ಪುಸ್ತಕದ ಒಂದು ವಿಶೇಷತೆ, ಇಬ್ರಿಯ ಪುಸ್ತಕದ ವಿಶೇಷತೆ ಪ್ರತಿ ಸಾರಿ ಆಗಾಗ್ಗೆ ನಮ್ಮನ್ನು ದೇವರ ಸಮೀಪ ಕರೀತದೆ. ಒಂದು ವೇಳೆ ಯಾವುದೋ ಒಂದು ವಿಷಯ ನಮ್ಮ ಮನಸ್ಸಾಕ್ಷಿಯನ್ನು ಚುಚ್ಚುವುದಾದರೆ ನೀನು ಮಾಡತಕ್ಕ ವಿಷಯ, ನಿನ್ನ ಹೃದಯವನ್ನು ಯೇಸುವಿನ ರಕ್ತದಿಂದ ಪ್ರೋಕ್ಷಿಸಿಕೊಂಡು ನಿನ್ನ ದೇಹವನ್ನ, ಅಂದ್ರೆ ನಮ್ಮ ಶರೀರದ ಒಂದೊಂದು ಅಂಗಗಳನ್ನ ಯೇಸುಕ್ರಿಸ್ತನ ವಾಕ್ಯದಿಂದ ಶುದ್ಧೀಕರಿಸಿಕೊಂಡು ನಾವು ಈಗ ಪರಿಪೂರ್ಣವಾದ ನಂಬಿಕೆ ಉಳ್ಳವರಾಗಿ ಯಥಾರ್ಥ ಹೃದಯವುಳ್ಳವರಾಗಿ ದೇವರ ಸನ್ನಿಧಿಗೆ ಬರೋಣ. ಪ್ರಿಯರೇ, ಹಾಗಾಗಿ ವಾಕ್ಯ ಆರಂಭದಲ್ಲಿ ಓದಿದ ವಾಕ್ಯ ಹೇಳ್ತದೆ, ರೋಮ 5:9, ಈಗ ನಾವು ಆತನ ರಕ್ತದಿಂದ ನೀತಿವಂತರಾದದ್ರಿಂದ ದೊಡ್ಡ ಲಾಭ. ಈಗಾಗಲೇ ನಾವು ಕೇಳಿಸಿಕೊಂಡ್ವಿ, ದೇವರ ಮಹಾಕೋಪ ಕಾಣುವ ದಿವಸವಿದೆ. ಎಲ್ಲಾ ಅಪರಾಧಿಗಳ ಮೇಲೆ ದೇವರ ಕೋಪ ಬರ್ತದೆ ಎಂಬುದಾಗಿ ರೋಮ 1:18 ಹೇಳ್ತದೆ. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆ ಮೇಲೂ ದುಷ್ಟತನದ ಮೇಲೆಯೂ ದೇವರ ಕೋಪ ಪರಲೋಕದಿಂದ ತೋರಿ ಬರ್ತದೆ. ಸಕಲ ದುಷ್ಟತನದ ಮೇಲೆ, ಸತ್ಯವನ್ನು ಅಣಗಿಸುವವರ ಮೇಲೆ ನಿಶ್ಚಯವಾಗಿ ಪರಲೋಕದಿಂದ ದೇವರ ಕೋಪ ಬಂದೇ ಬರ್ತದೆ. ಹಾಗಾದ್ರೆ ಆ ಕೋಪದ ದಿನದಲ್ಲಿ, ಆ ನ್ಯಾಯ ತೀರ್ಪಿನ ದಿನದಲ್ಲಿ ಒಂದು ವೇಳೆ ಈಗಲೂ ತಪ್ಪು ಮಾಡೋರ ಮೇಲೆ ದೇವರ ಕೋಪ ಬರುವುದಾದರೆ ಇಂತಹ ಕೋಪದಿಂದ ತಪ್ಪಿಸುವಂಥದ್ದು ಯೇಸುಕ್ರಿಸ್ತನ ರಕ್ತ. ಅದು ನಿನ್ನನ್ನು ತಪ್ಪಿಸ್ತದೆ. ಕಾರಣ ಆ ಯೇಸುಕ್ರಿಸ್ತನ ರಕ್ತ ನಿನ್ನನ್ನು ಎಲ್ಲ ಅಪರಾಧಗಳಿಂದ ಬಿಡಿಸಿದೆ. ಈಗ ದೇವರ ಕೋಪ ನಿನಗಿಲ್ಲ, ನೀನು ದೇವರ ನೀತಿವಂತನು. ದೇವರ ಎದುರು ನೀನು ದೇವರ ನೀತಿವಂತನಾದ ಮಗು. ನಿನ್ನನ್ನು ಧೈರ್ಯದಿಂದ ಒಪ್ಪಿಸಿಕೊ. ಸೈತಾನ ಯಾವುದೇ ಪಾಪದಿಂದ ನಿನ್ನ ಚುಚ್ಚದ ಹಾಗೆ ದೇವರ ಮುಂದೆ ಬಂದು ಯಥಾರ್ಥವಾಗಿ, ಸ್ವಾಮಿ, ನಾನು ಪಾಪ ಮಾಡಿದ್ದು ನಿಜ, ಆದರೆ ನಿನ್ನ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸು, ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಸಂತೋಷದಿಂದ ದೇವರನ್ನ ಮಹಿಮೆ ಪಡಿಸು. ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಇದಕ್ಕಾಗಿ ನಾವು ದೇವರನ್ನ ಸ್ತುತಿಸಿ ನಾವು ಪ್ರಾರ್ಥಿಸೋಣ. ಮಹಾ ಕನಿಕರುಳ್ಳ ತಂದೆಯೇ, ಮಹಾ ಕೃಪೆಯುಳ್ಳ ತಂದೆಯೇ, ಈ ವಾಕ್ಯದ ಪ್ರಕಾರ ಕರ್ತನೆ, ನಿನ್ನ ರಕ್ತದಿಂದ ನಾವು ನೀತಿವಂತರಾಗಿ ದೇವರ ನಿನ್ನ ಮೂಲಕವೇ ಬರುವ ಕೋಪದಿಂದ ನಾವು ತಪ್ಪಿಸಿಕೊಳ್ಳೋದು ಮತ್ತೂ ನಿಶ್ಚಯ. ಅದು ನಿರ್ದಿಷ್ಟವಾದ ವಿಷಯವಾಗಿರುವಲ್ಲಿ ಕರ್ತನೆ, ನಾವು ನಿನ್ನ ಬಳಿಗೆ ಬಂದು ನಿನ್ನನ್ನು ಸ್ತುತಿಸ್ತೇವೆ. ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿದ ದೇವರೇ ನಿನಗೆ ಸ್ತೋತ್ರ. ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿದ ದೇವರೇ ಸ್ತೋತ್ರ. ನಿನ್ನ ರಕ್ತದಿಂದ ನಮ್ಮನ್ನು ನೀತಿವಂತರನ್ನಾಗಿ ಸ್ಥಾಪಿಸಿದ ದೇವರೇ ನಿನಗೆ ಸ್ತೋತ್ರ. ಇದರ ನಿಮಿತ್ತ ದೇವರೇ ನೀನೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವನಾಗಿರುವುದಕ್ಕಾಗಿ ಸ್ತೋತ್ರ. ಕರ್ತನಾದ ಯೇಸು, ಇದಕ್ಕಾಗಿ ನಿನ್ನ ತಂದೆಯ ಬಲಪಾರ್ಶ್ವದಲ್ಲಿ ಇದ್ದುಕೊಂಡು ನಮಗಾಗಿ ಮಹಾಯಾಜಕನಾಗಿ ವಿಜ್ಞಾಪಿಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಒಂದು ವೇಳೆ ಮನಸಾಕ್ಷಿ ಎಲ್ಲಿಯಾದರೂ ಕಳಂಕಿತಗೊಂಡ ಕೂಡಲೇ ನಾವು ನಿನ್ನ ರಕ್ತದಿಂದ ನಮ್ಮ ಹೃದಯವನ್ನು ಪ್ರೋಕ್ಷಿಸಿಕೊಂಡು ನಮ್ಮ ಶರೀರದ ಒಂದೊಂದು ಅಂಗಗಳಲ್ಲಿ ಪರಿಶುದ್ಧತೆಯನ್ನು ಕಾದುಕೊಳ್ಳುವಂತೆ ನಿನ್ನ ವಾಕ್ಯ ಎಂಬ ಜಲಸ್ಥಾನವನ್ನು ನಾವು ಹೊಂದಿ ಯಥಾರ್ಥ ಹೃದಯವುಳ್ಳವರಾಗಿ ನಂಬಿಕೆಯಿಂದ ಕರ್ತನೆ ನಾವು ಧೈರ್ಯ ಹೃದಯವುಳ್ಳವರಾಗಿ ನಿನ್ನ ಬಳಿಗೆ ಬರುವುದಕ್ಕೆ ನಿನ್ನ ಕೃಪೆ ನಮಗುಂಟಾಗಲಿ. ಕರ್ತನೆ, ಈ ಪ್ರೇರನ್ನು ಆಶೀರ್ವದಿಸು. ನಿನ್ನ ರಕ್ತವನ್ನು ಇದನ್ನ ನೀತಿವಂತರನ್ನಾಗಿ ಸ್ಥಾಪಿಸುತ್ತಿರುವಲ್ಲಿ, ಈಗ ಕರ್ತನೆ ಇವರು ನೀತಿವಂತರಾಗುತ್ತಿರುವಲ್ಲಿ ಅಪರಾಧದ ನಿಮಿತ್ತ, ಪಾಪದ ನಿಮಿತ್ತ ಉಂಟಾದ ಶಾಪ, ಅದರ ನಿಮಿತ್ತ ಉಂಟಾದ ಬಾಧೆಗಳು ಕರ್ತನಾದ ಯೇಸುಕ್ರಿಸ್ತನ ಹೆಸರಲ್ಲಿ ಇವರ ಮನೆಯನ್ನು ಬಿಟ್ಟು ಹೋಗಲಿ.
ಕನಿಕರಿಸ್ರಿ. ನಿನಗೆ ಮಹಿಮೆ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ದೇವರ ಪರಿಶುದ್ಧಾತ್ಮನೇ, ನೀತಿವಂತರಿಗಾಗಿ ಪರಲೋಕದ ತಂದೆಯು ಕರ್ತನಾದ ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ ಬಿಡುಗಡೆ ಮಾಡಿದ ಸಕಲ ಮೇಲುಗಳನ್ನ ಮೇಲುಗಳೆಲ್ಲವೂ ಯಾವುದೋ ಅದು ಇವರಿಗೆ ತಲುಪುವಂತೆ ನೀನು ದಯಮಾಡಿರೋ ಜೀವಿತದಲ್ಲಿ ಕಾರ್ಯ ಮಾಡು. ಅದ್ಭುತಗಳು ನಡೆಯಲಿ, ಮಹತ್ವಗಳು ನಡೆಯಲಿ, ರೋಗಗಳು ಗುಣವಾಗಲಿ, ದೆವ್ವಗಳು ಇವ್ರನ್ನ ಬಿಟ್ಟು ಹೋಗಲಿ, ಮೊಟ್ಟಮೊತ್ತದ ಕ್ರಿಯೆಗಳು ಅಳಿದು ಹೋಗಲಿ. ನಿನ್ನ ಮಕ್ಕಳಿಗೆ ನಿನ್ನ ಸಮಾಧಾನವು, ಸಂತೋಷವು, ಪರಲೋಕ ರಾಜ್ಯದ ಆನಂದವು ಇವರಲ್ಲಿ ಸ್ಥಾಪಿಸಲ್ಪಡಲಿ. ನಿನಗೇ ಮಹಿಮೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.